ಇವ್ರು ದೊಡ್ಡ ಮಾತಾಡ್ತಾರೆ. ಈ ಪ್ರಿಯಾಂಕರ್ಗೆ ಸಾಹೇಬ್ರದಾರ್ ನೋಡಿ ಎಷ್ಟು ಭ್ರಷ್ಟಾಚಾರ ಇದೆ ಅಂದ್ರೆ ಅವ್ರ ಕ್ಷೇತ್ರದಲ್ಲಿ ಅವ್ರ ತಂದೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು 45-50 ವರ್ಷದಿಂದ ಇದ್ದಾರೆ. ಈ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸೀರೆ ಉಡಿಸೋದು, ಅದ್ರಲ್ಲಿ ನರೇಗಾದಲ್ಲಿ ಭ್ರಷ್ಟಾಚಾರ ಮಾಡೋದು. ಇನ್ಮೇಲೆ ಈಗ ಹೊಸದ್ ಬಂತಲ್ಲ ಈ BBG ರಾಮ್ಜಿಲಿ ಮಾಡಕ್ ಬರಲ್ಲ. ಯಾಕಂದ್ರೆ ಇಲ್ಲಿ ಕ್ಯಾಮ್ರಾ ಇರುತ್ತೆ, DBT ಇರುತ್ತೆ. ಡೈರೆಕ್ಟ್ ಆಗಿ ಅವ್ರು ಹೆಬ್ಬಾಳು ಹೊತ್ತಿದ್ರೆ ಮಾತ್ರ ಪ್ರತಿ ದಿವಸ ಬಂದ್ಬಿಟ್ಟು ಅವ್ರು ಹೆಬ್ಬಾಳು ಹೊತ್ಬೇಕು, ಮತ್ತೆ ವಿಡಿಯೋ ಆಗುತ್ತೆ. ಕೆಲ್ಸದ ಮೇಲೆ ಏನೇ ಕೆಲಸ ಆದ್ರೆ ಒಂದು ಫೋಟೋ ವಿಡಿಯೋ ಆಗುತ್ತೆ. ಈಗ ಅವ್ರಿಗೆ ಕಾಂಗ್ರೆಸ್ ಅವ್ರ ಪ್ರಾಬ್ಲಮ್ ಆಗಿದೆ. ಆಮೇಲೆ ಭ್ರಷ್ಟಾಚಾರ ಮಾಡಕ್ ಬರಲ್ಲ, ಲೂಟಿ ಮಾಡಕ್ ಬರಲ್ಲ. ಇಷ್ಟು ದಿವಸ ಬರೀ 100 ದಿವಸ ಇತ್ತು, ಈಗ 125 ದಿವಸ ಬಂದಿದೆ. 2014ರಲ್ಲಿ UPA ಸರ್ಕಾರದಾಗ ಬರೀ 165ರಿಂದ 175 ರೂಪಾಯಿ ಇತ್ತು. ಇವತ್ತು 375 ರೂಪಾಯಿ ಕೊಡ್ತಿದ್ದೀವಿ. ಕೆಲವೇ ದಿನಗಳಲ್ಲಿ 400 ಕ್ರಾಸ್ ಆಗ್ಬೋದು. ಬಿಜೆಪಿ ಸರ್ಕಾರ ಜನರಿಗೆ ಒಳ್ಳೆ ಕೆಲಸ ಮಾಡ್ತಿರುವಾಗ ಕಾಂಗ್ರೆಸ್ ಅದನ್ನು ವಿರೋಧ ಮಾಡ್ತಿದೆ. ಯಾಕೆ? ಜನರಿಗೆ ದುಡ್ಡು ಹೋಗಬಾರ್ದು, ಇವ್ರು ಕಳ್ಳು ಪಿಕ್ ಪಾಕೆಟ್ ಮಾಡ್ಬೇಕಲ್ಲ, ಜನರು ಪಿಕ್ ಪಾಕೆಟ್ ಮಾಡ್ಬೇಕಲ್ಲ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನೀವು ಬಿಸಿ ಊಟ ಇರ್ಬೋದು, ಮಕ್ಕಳ ಸಾಕ್ಸ್ ಇರ್ಬೋದು, ಪಾಟಿ ಚೀಲ ಇರ್ಬೋದು, ಎಲ್ಲ ಕಡೆ ಲೂಟಿ ಮಾಡ್ತಾರೆ. ಅವ್ರು ಲೂಟಿ ಮಾಡಕ್ ಒಂದು ವಿಚಾರ ಬೇಕು ಅಂತಲ್ಲ.